ಡಿಕೆಶಿ ಸರ್ಕಾರದಲ್ಲಿ ಇನ್ನೂ ಕೂಡ ಆರದ ಖಾತೆಯ ರಾಮಾಯಣ. ತಣ್ಣಗಾಗಿಲ್ಲ ಆಹಾರ ಖಾತೆ ಸಚಿವ ಮುನಿಯಪ್ಪ ಮುನಿಸು. ಡಿಕೆಶಿ ಸರ್ಕಾರದಲ್ಲಿ ಇನ್ನೂ ಕೂಡ ತಣ್ಣಗಾಗಿಲ್ಲ ಈ ಒಂದು ಖಾತೆಯ ವಿಚಾರ. ಸಚಿವ ಮುನಿಯಪ್ಪ ಅವರ ಮುನಿಸು ಇನ್ನೂ ಕೂಡ ಶಮನ ಆಗಿಲ್ಲ. ಸಿಎಂ ಡಿಕೆಶಿ ಭೇಟಿಯಾದ ಸಚಿವ ಮುನಿಯಪ್ಪ ಒಂದೇ ಕಾರಿನಲ್ಲಿ ಬಂದ ಸಿಎಂ ಡಿಕೆಶಿ ಸಚಿವ ಮುನಿಯಪ್ಪ ಅವರು ವಿಮಾನ ನಿಲ್ದಾಣದವರೆಗೂ ಕೂಡ ಡಿಕೆ ಜೊತೆ ಮುನಿಯಪ್ಪ ಚರ್ಚೆ ಮಾಡಿದ್ದಾರೆ. ದೆಹಲಿಗೆ ಡಿಕೆಶಿ ಕಳಿಸ್ಕೊಟ್ಟು ವಾಪಸ್ ಆಗಿದ್ದಾರೆ ಸಚಿವ ಮುನಿಯಪ್ಪ ಅವರು. ವಿಐಪಿ ಲಾಂಜ್ವರೆಗೂ ಕೂಡ ಸಿಎಂ ಅವರನ್ನ ಬೀಳ್ಕೊಟ್ಟ ಮುನಿಯಪ್ಪ. ಆಹಾರ ಇಲಾಖೆ ಖಾತೆ ಬಗ್ಗೆ ಮುನಿಯಪ್ಪ ಅಸಮಾಧಾನ. ಸಮಾಜ ಕಲ್ಯಾಣ ಇಲಾಖೆ ಮೇಲೆ ಕಣ್ಣಿಟ್ಟಿರುವಂತಹ ಮುನಿಯಪ್ಪ ನಿನ್ನೆ ಇದೇ ವಿಚಾರವಾಗಿ ರಾಹುಲ್ ಜೊತೆ ಮುನಿಯಪ್ಪ ಚರ್ಚೆ ಮಾಡಿದ್ರು. ಇನ್ನು ಮುನಿಯಪ್ಪಗೆ ಸಿಗುತ್ತಾ ಸಮಾಜ ಕಲ್ಯಾಣ ಇಲಾಖೆಯ ಜವಾಬ್ದಾರಿ ಅನ್ನೋದು ಸದ್ಯಕ್ಕಿರುವಂತಹ ಪ್ರಶ್ನೆ. ಇನ್ನು ನಿನ್ನೆ ರಾಹುಲ್ ಗಾಂಧಿ ಅವರು ರಾಜ್ಯಕ್ಕೆ ಆಗಮಿಸಿ ವಾಪಸ್ ಆಗ್ತಾ ಇದ್ದಂತಹ ಸಂದರ್ಭದಲ್ಲೂ ಕೂಡ ರಾಹುಲ್ ಗಾಂಧಿ ಅವರನ್ನು ಕೂಡ ಮುನಿಯಪ್ಪ ಅವರು ಭೇಟಿ ಮಾಡಿದ್ರು. ಈ ಒಂದು ಖಾತೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆಯನ್ನು ಕೂಡ ಮಾಡಿದ್ರು. ಈಗ ಸದ್ಯಕ್ಕೆ ಸಿಎಂ ಡಿಕೆ ಶಿವಕುಮಾರ್ ಅವರನ್ನು ಕೂಡ ಭೇಟಿ ಮಾಡಿ ಮಾತನಾಡಿದ್ದಾರೆ. ಕಾರಿನಲ್ಲಿ ಹೋಗುವಂತಹ ಸಂದರ್ಭದಲ್ಲಿ ಈ ವಿಚಾರದ ಬಗ್ಗೆ ಅಂದರೆ ಖಾತೆ ಬದಲಾವಣೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಚರ್ಚೆಯನ್ನು ಮಾಡಿದ್ದಾರೆ. ಈಗ ಆಲ್ರೆಡಿ ಮುನಿಯಪ್ಪ ಅವರಿಗೆ ಆಹಾರ ಇಲಾಖೆ ಖಾತೆಯ ಜವಾಬ್ದಾರಿಯನ್ನು ನೀಡಲಾಗಿದೆ. ಆದರೆ ಈ ಒಂದು ಖಾತೆಯ ಜವಾಬ್ದಾರಿ ನನಗೆ ಬೇಡ, ನನಗೆ ಸಮಾಜ ಕಲ್ಯಾಣ ಇಲಾಖೆಯ ಜವಾಬ್ದಾರಿ ಬೇಕು. ನನಗೆ ಆ ಒಂದು ಇಲಾಖೆಯ ಜವಾಬ್ದಾರಿಯನ್ನು ನೀಡಿದರೆ ಮಾತ್ರ ನಾನು ಬಹಳ ಅಚ್ಚುಕಟ್ಟಾಗಿ ಕೆಲಸ ಕಾರ್ಯಗಳನ್ನ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಸದ್ಯಕ್ಕೆ ಮನವಿಯನ್ನು ಕೂಡ ಮಾಡಿಕೊಂಡಿದ್ದಾರೆ. ನಿನ್ನೆ ಕೂಡ ರಾಹುಲ್ ಗಾಂಧಿ ಅವರ ಜೊತೆ ಭೇಟಿ ಮಾಡಿದಂತಹ ಸಂದರ್ಭದಲ್ಲಿ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿದ್ರು. ಈಗ ಸಿಎಂ ಡಿಕೆಶಿ ಅವರನ್ನು ಕೂಡ ಭೇಟಿಯಾಗಿ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿದ್ದಾರೆ. ಇನ್ನು ದೆಹಲಿಗೆ ಡಿಕೆ ಶಿವಕುಮಾರ್ ಅವರನ್ನು ಕೂಡ ಕಳಿಸ್ಕೊಟ್ಟು ಸಚಿವ ಮುನಿಯಪ್ಪ ಅವರು ವಾಪಸ್ ಆಗಿದ್ದಾರೆ. ಇನ್ನು ಆಹಾರ ಇಲಾಖೆ ಖಾತೆಯ ಬಗ್ಗೆ ಮುನಿಯಪ್ಪ ಅವರಿಗೆ ತೀವ್ರ ಅಸಮಾಧಾನ ಇದೆ. ಈ ಒಂದು ಅಸಮಾಧಾನವನ್ನು ಶಮನ ಮಾಡಬೇಕಾಗಿದೆ. ಅದರ ಜೊತೆಗೆ ಈಗ ಸಿಎಂ ಡಿಕೆ ಶಿವಕುಮಾರ್ ಅವರು ದೆಹಲಿಗೆ ಪ್ರಯಾಣವನ್ನು ಕೂಡ ಬೆಳೆಸಿದ್ದಾರೆ. ಅವರಿಗೆ DCM ಪರಮೇಶ್ವರ್ ಅವರು ಕೂಡ ಸಾಥನ್ನು ಕೊಟ್ಟಿದ್ದಾರೆ. ಹೈಕಮಾಂಡ್ ಭೇಟಿ ಮಾಡ್ತಾರೆ. ಹೈಕಮಾಂಡ್ನ ಭೇಟಿ ಮಾಡಿದ ನಂತರ ಏನು ಎರಡನೇ ಪಟ್ಟಿಯಲ್ಲಿ ಯಾರಿಗೆಲ್ಲ ಸ್ಥಾನಮಾನವನ್ನು ನೀಡಬೇಕು ಸಚಿವ ಸ್ಥಾನಕ್ಕೆ ಎಂಬ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೈಕಮಾಂಡ್ ಜೊತೆ ಚರ್ಚೆಯನ್ನು ಕೂಡ ಮಾಡ್ತಾರೆ. ಬಹಳ ಒಂದು ಕುತೂಹಲಕ್ಕೆ ಕಾರಣ ಆಗಿದೆ. ಒಂದು ಸಚಿವ ಸಂಪುಟ ರಚನೆಯ ಸಂದರ್ಭದಲ್ಲಿ ಯಾರಿಗೆಲ್ಲ ಆದ್ಯತೆ ಕೊಡ್ತಾರೆ ಅದರಲ್ಲೂ ಕೂಡ ಬಹಳ ಪ್ರಮುಖವಾಗಿ ಜಿಲ್ಲಾವಾರು ಆದ್ಯತೆಯನ್ನು ನೀಡುವಂತಹ ಸಂದರ್ಭದಲ್ಲಿ ಯುವಕರಿಗೆ ಮಣೆಯನ್ನು ಹಾಕ್ತಾರಾ ಅನ್ನೋದು ಕೂಡ ಸದ್ಯಕ್ಕಿರುವಂತಹ ಪ್ರಶ್ನೆ. ಏಕೆಂತಂದರೆ ಈಗ ಆಲ್ರೆಡಿ ಹಿರಿಯ ಜೊತೆಗೆ ಅನುಭವಿ ರಾಜಕಾರಣಿಗಳಿಗೆ ಮಣೆಯನ್ನು ಹಾಕಲಾಗಿದೆ. ಮೊದಲ ಒಂದು ಲಿಸ್ಟ್ ಏನಿತ್ತು ಅಂದರೆ ಸಿಎಂ ಆಗಿ ಡಿಕೆ ಶಿವಕುಮಾರ್ ಅವರು ಪ್ರಮಾಣ ವಚನವನ್ನು ಸ್ವೀಕಾರ ಮಾಡುವಂತಹ ಸಂದರ್ಭದಲ್ಲಿ ಹಿರಿಯರಿಗೆ ಆದ್ಯತೆಯನ್ನು ನೀಡಲಾಗಿತ್ತು. ಅದರಲ್ಲೂ ಕೂಡ ಬಹಳ ಪ್ರಮುಖವಾಗಿ ಸಿದ್ದರಾಮಯ್ಯ ಅವರ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಿದ್ದಂತಹ ನಾಯಕರು, ಸಿದ್ದರಾಮಯ್ಯ ಅವರ ಪರಮಾಪ್ತ ನಾಯಕರಿಗೆ ಮಣೆಯನ್ನು ಹಾಕಲಾಗಿತ್ತು. ಹಾಗಾಗಿ ಈ ಒಂದು ಎರಡನೇ ಪಟ್ಟಿಯಲ್ಲಿ ಯಾರಿಗೆಲ್ಲ ಆದ್ಯತೆ ಕೊಡ್ತಾರೆ ಅದರ ಜೊತೆಗೆ ಡಿಕೆ ಶಿವಕುಮಾರ್ ಅವರ ವಲಯದಲ್ಲಿ ಗುರುತಿಸಿಕೊಂಡಿರುವಂತಹ ನಾಯಕರಿಗೆ ಆದ್ಯತೆಯನ್ನು ನೀಡ್ತಾರಾ ಅಥವಾ ಯುವಕರಿಗೆ ಮಣೆ ಹಾಕ್ತಾರಾ ಅದೆಲ್ಲವೂ ಕೂಡ ಕುತೂಹಲಕ್ಕೆ ಕಾರಣ ಆಗಿದೆ. ಅದರ ಜೊತೆಗೆ ಈಗ ಇರುವಂಥ ಒಂದು ಕೆಲವೊಂದಿಷ್ಟು ಅಸಮಾಧಾನ ಏನಿದೆ ಅದನ್ನು ಶಮನ ಮಾಡುವ ಜವಾಬ್ದಾರಿ ಕೂಡ ಸಿಎಂ ಡಿಕೆ ಶಿವಕುಮಾರ್ ಅವರ ಹೆಗಲ ಮೇಲಿದೆ. ಈಗೇನು ಡಿಕೆ ಶಿವಕುಮಾರ್ ಅವರ ಜೊತೆಗೆ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡಿದ್ರು ಸಚಿವರಾಗಿ, ಅವರಿಗೆ ಕೆಲವೊಂದಿಷ್ಟು ಅಸಮಾಧಾನ ಇದೆ. ಒಂದು ಖಾತೆ ಹಂಚಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಸವಾಲುಗಳಿದ್ದಾವೆ. ಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಎಲ್ಲ ಸವಾಲುಗಳನ್ನು ಎದುರಿಸಲೇಬೇಕಾಗಿದೆ. ಈ ಕುರಿತು ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಮಾರುತಿ. ಸದ್ಯಕ್ಕೆ ಸಿಎಂ ಡಿಕೆ ಶಿವಕುಮಾರ್ ಅವರ ಮುಂದೆ ಸಾಲು ಸಾಲು ಸವಾಲುಗಳಿದ್ದಾವೆ. ಈ ಒಂದು ಖಾತೆ ಹಂಚಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ನಾಯಕರು ಅಸಮಾಧಾನಿತರಾಗಿದ್ದಾರೆ. ಆ ಒಂದು ಅಸಮಾಧಾನವನ್ನು ಕೂಡ ಶಮನ ಮಾಡುವಂತಹ ಜವಾಬ್ದಾರಿ ಡಿಕೆ ಶಿವಕುಮಾರ್ ಅವರ ಹೆಗಲ ಮೇಲಿದೆ. ಅದರ ಜೊತೆಗೆ ಈಗ ಎರಡನೇ ಪಟ್ಟಿ ಕೂಡ ಸಿದ್ಧತೆಯನ್ನ ಮಾಡ್ತಾ ಇದ್ದಾರೆ. ಏನೆಲ್ಲ ಅಪ್ಡೇಟ್ ಇದೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾರುತಿ?
ಸಾಹಿತ್ಯ ಕಾಂಗ್ರೆಸ್ನಲ್ಲಿ ಖಾತೆ ಬದಲಾವಣೆ ಆಗಿರ್ಬೋದು ಮತ್ತು ಸಚಿವ ಸ್ಥಾನ ಫೈಟ್ ಇನ್ನೂ ಮುಗ್ದಿಲ್ಲ. ಯಾಕೆಂದರೆ ಖಾತೆ ವಿಚಾರವಾಗಿ ಸಾಕಷ್ಟು ಗೊಂದಲಗಳು ಕಾಂಗ್ರೆಸ್ನಲ್ಲಿ ಮೂಡಿರುವಂಥ ಪ್ರಮುಖವಾಗಿ ಏನು ಮುನಿಯಪ್ಪ ಅವರು ಕೂಡ ನನಗೆ ಖಾತೆಯನ್ನು ಬದಲಾವಣೆ ಮಾಡಿಕೊಡ್ಬೇಕು ಅಂತ ಕೂಡ ಪಟ್ಟನ್ನು ಹಿಡಿದಿರೋಂಥದ್ದು. ಆಹಾರ ಇಲಾಖೆ ಬದಲು ಸಮಾಜ ಕಲ್ಯಾಣ ಇಲಾಖೆಯನ್ನು ಬೇಕೇ ಬೇಕು ಅಂತ ಪಟ್ಟಿಡಿದು ನಿನ್ನೆ ರಾಹುಲ್ ಗಾಂಧಿ ಏನು ಬೆಂಗಳೂರಿಗೆ ಬಂದಿದ್ರು ಅದೇ ಸಂದರ್ಭದಲ್ಲಿ ಅವ್ರ ಜೊತೆ ಮಾತುಕತೆಯನ್ನು ನಡೆಸಿರೋಂಥದ್ದು. ಇನ್ನೊಂದು ಕಡೆ ಎಲ್ಲ ಒಂದು ಕಡೆ ಇವತ್ತು ಕೂಡ ಏನು CM DK ಶಿ ಅವರು ದೆಹಲಿಗೆ ಹೋಗುವ ಸಂದರ್ಭದಲ್ಲೂ ಕೂಡ ಇವತ್ತು ನೇರವಾಗಿ ಮನೆಗೆ ಬಂದು ಭೇಟಿಯಾಗಿ ಮಾತುಕತೆಯನ್ನು ನಡೆಸಿರೋದು. ಅಂದರೆ ನನಗೆ ಖಾತೆ ಬದಲಾವಣೆ ಬಗ್ಗೆ ಹೈಕಮಾಂಡ್ ಜೊತೆ ಮಾತುಕತೆಯನ್ನು ನಡೆಸಿ ಅದ್ರ ಬಗ್ಗೆ ಆದಷ್ಟು ಬೇಗ ಒಂದು ಮಾಹಿತಿಯನ್ನು ನೀಡಿ ಅಂತ ಕೂಡ ಮುನಿಯಪ್ಪ ಅವರು ಇವತ್ತು DK ಶಿ ಅವ್ರನ್ನ ಭೇಟಿಯಾಗಿ ಮಾತುಕತೆ ನಡೆಸೋದು. ಅದೇ ರೀತಿ ಏರ್ಪೋರ್ಟ್ ಕೂಡ ನೇರವಾಗಿ ಅವ್ರ ಜೊತೆ ಹೋಗಿರುವಂಥದ್ದು ಸಾಕಷ್ಟು ಕುತೂಹಲ ಮೂಡಿಸಿರೋದು. ಇನ್ನೊಂದು ಕಡೆ ಕೃಷ್ಣ ಬೈರೇಗೌಡರು ಕೂಡ ಈಗಾಗಲೇ ದೆಹಲಿಯಲ್ಲಿ ಬೀಡುಬಿಟ್ಟಿರೋಂಥದ್ದು. ಅವರು ಕೂಡ ನನಗೆ BDA ಸೇರಿದಂತೆ ಸಂಪೂರ್ಣವಾಗಿ ಬೆಂಗಳೂರು ಅಭಿವೃದ್ಧಿ ಖಾತೆಯನ್ನು ನನಗೆ ಕೊಡಬೇಕು ಅಂತ ಪಟ್ಟಿಡಿದು ದೆಹಲಿಗೆ ಹೋಗಿರೋಂಥದ್ದು. ಅಲ್ಲೂ ಕೂಡ ಹೈಕಮಾಂಡ್ ನಾಯಕರ ಭೇಟಿಗೆ ಕಸರತ್ತನ್ನು ಮಾಡ್ತೇನೆ ಅಂತ. ಯಾಕೆಂದರೆ ಇವತ್ತು ಈಗಾಗಲೇ DK ಶಿ ಅವರು ಕೂಡ ಇವತ್ತು AICC ಮುಖಂಡರನ್ನ ಕೂಡ ಭೇಟಿ ಆಗ್ತಾ ಇರೋಂಥದ್ದು. ಪ್ರಮುಖವಾಗಿ CM ಆಗಿ ಅಧಿಕಾರ ಸ್ವೀಕರಿಸಿದ ಬಳಿಕ ದೆಹಲಿಗೆ ಹೋಗಿ ಅಲ್ಲಿನ ನಾಯಕರಿಗೆ ಧನ್ಯವಾದವನ್ನು ತಿಳಿಸ್ತಾರೆ. ಅದೇ ಸಂದರ್ಭದಲ್ಲಿ ಎರಡನೇ ಪಟ್ಟಿ ಬಗ್ಗೆ ಕೂಡ ಚರ್ಚೆ ಆಗುವ ಸಾಧ್ಯತೆ ಇರುವಂಥದ್ದು. ಪ್ರಮುಖವಾಗಿ ಈಗ 13 ಸಚಿವರು ಮತ್ತು ಒಬ್ಬರು CM ಆಗಿ ಮಾತ್ರ ಅಧಿಕಾರವನ್ನು ಸ್ವೀಕಾರ ಮಾಡಿರುವಂಥದ್ದು. ಇನ್ನು ಬಾಕಿ ಉಳಿದಂಥ 20 ಜನ ಏನು ಸಚಿವ ಖಾತೆಗಳಿದ್ದಾವೆ ಅದಕ್ಕೋಸ್ಕರ ಸಹ ಸಾಕಷ್ಟು ತೀವ್ರ ಪೈಪೋಟಿ ಇರುವಂಥದ್ದು. ಅದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಒಂದು ಪಟ್ಟಿಯನ್ನು ಕೂಡ ಹೈಕಮಾಂಡ್ ನಾಯಕರಿಗೆ ಕಳಿಸಿರುವಂಥದ್ದು. ಪ್ರಮುಖವಾಗಿ ನೋಡೋದಾದರೆ ಈಗಾಗಲೇ ಸಾಕಷ್ಟು ಹಿರಿಯ ನಾಯಕರು ಕೂಡ ಮತ್ತು ಕ್ಷೇತ್ರವಾರು ಆಗಿರ್ಬೋದು ಮತ್ತು ಜಿಲ್ಲಾವಾರು ಕೂಡ ಸಾಕಷ್ಟು ಹಿರಿಯ ನಾಯಕರು CM ಅವ್ರನ್ನ ಆಗಿರ್ಬೋದು ಮತ್ತು AICC ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ್ ಖರ್ಗೆ ಅವ್ರನ್ನ ಕೂಡ ಭೇಟಿಯಾಗಿ ಸಚಿವ ಸ್ಥಾನಕ್ಕೆ ಪಟ್ಟನ್ನು ಎಳೆದಿರುವಂಥದ್ದು. ಈ ಬಾರಿ ನಮಗೆ ಅವಕಾಶ ಕೊಡಲೇಬೇಕು ಅಂತ ಕೂಡ ಮಾತುಕತೆಯನ್ನು ನಡೆಸಿರೋದು. ಇನ್ನೊಂದು ಕಡೆ ಇನ್ನೊಂದಷ್ಟು ಜನ ದೆಹಲಿಗೆ ಹೋಗುವ ಸಾಧ್ಯತೆ ಇರುವಂಥದ್ದು. ಒಟ್ಟಿನಲ್ಲಿ ಕಾಂಗ್ರೆಸ್ನಲ್ಲಿ ಸದ್ಯಕ್ಕೆ ಇನ್ನೂ ಗೊಂದಲ ಬಗೆಹರಿದಿಲ್ಲ. ಸಾಕಷ್ಟು ವಿಚಾರಗಳ ಬಗ್ಗೆ ಹೈಕಮಾಂಡ್ ಜೊತೆ ಚರ್ಚೆ ಮಾಡಬೇಕು ಆಗಿರುವ ನಿಟ್ಟಿನಲ್ಲಿ ಇವತ್ತೇನಾದರೂ ಅವಕಾಶ ಸಿಕ್ಕಿದ್ದೇ ಆದಲ್ಲಿ ಅಂದರೆ ರಾಹುಲ್ ಗಾಂಧಿ ಆಗಿರ್ಬೋದು ಮತ್ತು ಅದೇ ರೀತಿ ವೇಣುಗೋಪಾಲ್ ಸುರ್ಜೇವಾಲಾ ಏನಾದರೂ ಸಿಕ್ಕಿದ್ರೆ ಎರಡನೇ ಪಟ್ಟಿ ಬಗ್ಗೆಯೂ ಕೂಡ ಚರ್ಚೆ ಆಗುವ ಸಾಧ್ಯತೆ ಇರುವಂಥದ್ದು. ಪ್ರಮುಖವಾಗಿ ಕೃಷ್ಣ ಬೈರೇಗೌಡರು ನೇರವಾಗಿ ರಾಹುಲ್ ಗಾಂಧಿ ಭೇಟಿಗೆ ದೆಹಲಿಗೆ ತೆರಳಿರುವಂಥದ್ದು. ಅಲ್ಲಿ ಕೂಡ ರಾಹುಲ್ ಗಾಂಧಿ ಭೇಟಿಗೆ ಕಸರತ್ತನ್ನು ಕೂಡ ಮಾಡ್ತಿದ್ದಾರೆ. ಅವ್ರ ಸಮಸ್ಯೆಯನ್ನು ಆಗಿರ್ಬೋದು ಮತ್ತು ಅವರ ಅಸಮಾಧಾನವನ್ನು ಶಮನ ಮಾಡುವ ಕೆಲಸ ಕೂಡ CM ಅವ್ರದ್ದಾಗಿದೆ. ಯಾಕೆಂದರೆ BD ಆಗಿರ್ಬೋದು ಮತ್ತು ಆ ಖಾತೆ ಸಂಪೂರ್ಣವಾಗಿ ಏನು ಈವರೆಗೂ ಕೂಡ CM ಅವ್ರ ಹತ್ರನೇ ಇರುವಂಥದ್ದು. ಅದನ್ನು ನನಗೆ ಬೆಂಗಳೂರು ಅಭಿವೃದ್ಧಿಯಲ್ಲಿ ಸೇರಿಸಿ ಒಟ್ಟಾರೆ ಬೆಂಗಳೂರು ಅಭಿವೃದ್ಧಿ ಖಾತೆಯನ್ನು ನನಗೆ ಕೊಡಬೇಕು ಅಂತ ಪಟ್ಟನ್ನು ಹಿಡಿದಿರೋದು. ಇಲ್ಲಾಂದರೆ ಬೇರೆ ಖಾತೆಯನ್ನು ನನಗೆ ಅಂದರೆ ಕಂದಾಯ ಇಲಾಖೆಯನ್ನು ಬದಲಾವಣೆ ಮಾಡಿಕೊಡಿ ಅಂತ ಕೂಡ ಪಟ್ಟನ್ನು ಹಿಡಿದಿರೋದು. ಇಲ್ಲಿವರೆಗೂ ಕೂಡ ಅವರು ತಮ್ಮ ಖಾತೆಯ ಜವಾಬ್ದಾರಿ ಕೂಡ ವಹಿಸ್ಕೊಂಡಿಲ್ಲ. ಎಲ್ಲ ಒಂದು ಕಡೆ ಇದು ಇನ್ನೂ ಮತ್ತಷ್ಟು ಸಂಕಷ್ಟಕ್ಕೆ ಸಿಲುಕುವ ಸಾಧ್ಯತೆ ಇರುವಂಥದ್ದು ಮತ್ತು ಕಾಂಗ್ರೆಸ್ ಪಕ್ಷಕ್ಕೆ ಇದು ಮುಜುಗರ ಕೂಡ ತರ್ತಾ ಇರೋದ್ರಿಂದ ಇದಕ್ಕೆ ಯಾವ ರೀತಿ ಬ್ರೇಕ್ ಹೈಕಮಾಂಡ್ ನಾಯಕರಾಗ್ತಾರೆ ಮತ್ತು CM ಆಗಿರುವಂಥ DK ಶಿ ಅವರು ಕೂಡ ಯಾವ ರೀತಿ ಅದನ್ನು ನಿಭಾಯಿಸ್ತಾರೆ ಎಂಬುದು ಕೂಡ ಕಾದು ನೋಡಬೇಕು. ಸಾಹಿತ್ಯ. ಓಕೆ ಮಾರುತಿ, ಪ್ಲೀಸ್ ಅಭಿಯಾನ್ ಹೋಲ್ಡ್ ಮಾರುತಿ, ಒಂದು ಅಪ್ಡೇಟ್ ಇದೆ.